ನಾಲಿಗೆ ಒಳ್ಳೆಯದಾಗಿರ್ಬೇಕು, ಅದ್ರ ಹಿಂದೆ ಯಾವುದೇ ಕಪಟ ಇರಬಾರ್ದು, ಯಾವುದೇ ದುರುದ್ದೇಶ ಇರಬಾರ್ದು. ಬೇಡುವ ನಾಲಿಗೆ ಒಳ್ಳೆಯದಾಗಿದ್ರೆ ನೀಡುವಂತ ಕೈಗಳು ತಾನೇ ಮುಂದೆ ಬರ್ತಾವ ಅಂತ ಹೇಳ್ತಿದ್ರು. ಅದು ಒಂದು ಎರಡು ಸಂದರ್ಭದಲ್ಲಿ ನನಗೆ ಸತ್ಯ ಅನಿಸಿದ್ದು. ಒಂದು, JSS ಆಸ್ಪತ್ರೆಯನ್ನ ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಉಚಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಒಬ್ರು ಜಿ ಶಂಕರ್ ಅನ್ನುವಂತ ಕ್ಲಾಸ್ 1 ಕಾಂಟ್ರಾಕ್ಟರು ವೇದಿಕೆ ಮೇಲೆ ನಿಂತ್ಕೊಂಡು 1.5 ಕೋಟಿ ರೂಪಾಯಿನ ಅವರೇನಪ್ಪಾ ಅಂದ್ರೆ ದೇಣಿಗೆ ಕೊಟ್ಟರು. 1.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟರು. ಕಾರಣ ಏನಪ್ಪಾ ಅಂದ್ರೆ ಉಚಿತ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ ಅಂದಾಗ, ಒಂದು ಸರ್ಕಾರಿ ಶಾಲೆಯನ್ನ ನಿರ್ಮಾಣ ಮಾಡಿ ನಮ್ಮ ತಲೆವಾರದ ಮಕ್ಕಳ ಭವಿಷ್ಯವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದಾಗ ತಮ್ಮ ಜಮೀನನ್ನ ದಾನವಾಗಿ ಕೊಟ್ಟು ಇವತ್ತು ನಮ್ಮ ಎದುರಿಗೆ ವಿರಾಜಮಾನರಾಗಿರುವಂತ ಇವರು ನೋಡಿದಾಗ ನಿಜಕ್ಕೂ ಬಹಳ ಖುಷಿ ಆಗುತ್ತೆ. ಮಹಾಭಾರತ ಓದ್ತೀವಿ, ಮಹಾಭಾರತದಲ್ಲಿ ಕರ್ಣನ ಕ್ಯಾರೆಕ್ಟರ್ ಬರ್ತೈತಿ. ಕರ್ಣನನ್ನ ನಾನು ಓದ್ಕೊಂಡಂತ ನಮ್ಗೆ ಅನ್ಸುತ್ತೆ ಕರ್ಣ ಎಷ್ಟು ಅದ್ಭುತವಾಗಿದ್ದ ಅಂತ ಹೇಳ್ಬಿಟ್ಟು. ಆದ್ರೆ ಆ ಮಹಾಭಾರತದಲ್ಲಿ ಬರುವಂತ ಕರ್ಣ ಕೇವಲ ಏನಪ್ಪಾ ಅಂದ್ರೆ ಕಥೆಯಾಗಿ ಉಳಿದಿದ್ದಾರೆ. ಆದ್ರೆ ಈ ಯುವ ಭಾರತ ಮತ್ತು ನವ ಭಾರತದಲ್ಲಿ ಇಂಥ ಕರ್ಣರಿಗೋವರೆಗೂ ಏನಪ್ಪಾ ಅಂತಂದ್ರೆ ಹಳ್ಳಿಗಳಲ್ಲಿ ಕೂಡ ಅತ್ಯುತ್ತಮವಾಗಿರುವಂತ ಶಾಲೆಗಳ ನಿರ್ಮಾಣ ಆಗುತ್ತೆ. ದಯವಿಟ್ಟು ತಮಗೆ ದೊಡ್ಡ ನಮಸ್ಕಾರ. ಯಾವ ವಿಷಯದ ಬಗ್ಗೆ ಮಾತಾಡಬೇಕು? ಯಾಕಂದ್ರೆ ಪ್ರತಿ ಕಡೆ ಹೋದಲ್ಲಿ ನಾನು ಮಾತಾಡೋದು ಏನಪ್ಪಾ ಅಂದ್ರೆ ಯುವ ಭಾರತ, ನವ ಭಾರತ. ನನ್ನ ದೇಶ ಏನಾಗಬೇಕು, ನನ್ನ ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಇದೆಲ್ಲದ ಬಗ್ಗೆ ಮಾತಾಡೋದು. ಆದ್ರೆ ಇದ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದ್ರೆ ಪ್ರತಿಯೊಂದು ವಿಚಾರದಲ್ಲಿನೂ ಕೂಡ ಪೂಜಾ ಸನ್ನಿಧಿಗೆ ನಾನು ತಗೊಂಡೇ ಬಂದಿರ್ತಾರೆ. ನನ್ನ ದೇಶ, ನನ್ನ ದೇಶಕ್ಕೆ ಏನಾಗ್ತಾ ಇದೆ, ಪ್ರತಿದಿನವೂ ಏನ್ ನಡೀತಾ ಇದೆ, ಈ ಎಲ್ಲ ಘಟನೆಗಳನ್ನ ಇಟ್ಕೊಂಡು ನಮ್ಮ ಮಕ್ಕಳಲ್ಲಿ ಪರಿವರ್ತನೆ ತರಬೇಕಂತ ಅವ್ರು ಹೋಗ್ತಿರ್ತಾರೆ. ಮತ್ತೆ ಇನ್ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು, ಇನ್ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ನಿಮ್ಮ ಕಾರ್ಯಕ್ರಮ ಅಂತ ಹೆಸರೇ ಏನಿದೆ ಅಂತಂದ್ರೆ SSLC ವಿದ್ಯಾರ್ಥಿಗಳಿಗೆ ಶುಭ ಕೋರುವಂತಹ ಕಾರ್ಯಕ್ರಮ. ಆಯ್ತು, ಇವತ್ತೆಷ್ಟು ತಾರೀಕು? ನೆಕ್ಸ್ಟ್ ಎಕ್ಸಾಮ್ ಯಾವಾಗ? 18ನೇ ತಾರೀಕಿಂದ ಎಕ್ಸಾಮ್ ಬರೆಯೋ. ಎಕ್ಸಾಮ್ ಬರಲಿಕ್ಕೆ ಆಲ್ರೆಡಿ ತಯಾರಾಗಿದ್ದೀರಿ ಅನ್ನೋರು ಚೆನ್ನಾಗಿರಿ. ಯಾರು ಸೈಲೆಂಟ್ ಆಗಿ ಕುತ್ಕೊಂಡು ಎಕ್ಸಾಮ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಿ ಅವರು ಈ ದೇಶದಲ್ಲಿ IAS ಅಧಿಕಾರಿಗಳಾಗ್ತಾರೆ. ಯಾರು ಹಾರಿ ಹೋರಿ ಎಲ್ಲ ಕಟ್ಟಿದಾರಲ್ಲ ಅವ್ರು ಈ ದೇಶದ ರಾಜಕಾರಣಿ ಆಗ್ತಾರೆ. ಈ ದೇಶ ಅಂತವ್ರೆ ಆಗ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಇವತ್ತಿನ ರಾಜಕಾರಣದ ಸ್ಥಿತಿಯನ್ನ ನಾವು ಗಮನಿಸಿದ್ದೇ ಆದಲ್ಲಿ ಬಹಳಷ್ಟು ಬುದ್ಧಿವಂತರು, ಬಹಳಷ್ಟು ಜ್ಞಾನವಂತರು ಅನ್ನೋರು ಎಲ್ಲರೂ ಏನಾಗಿದ್ದಾರೆ ಅಂದ್ರೆ IAS ಅಧಿಕಾರಿಗಳಾಗಿದ್ದಾರೆ. ಹಾಫ್ ನಾಲೆಜ್ ಇರುವಂತ ಬಹಳಷ್ಟು ಜನಗಳು ಇವತ್ತು ಏನಾಗಿದ್ದಾರಪ್ಪ ಅಂತಂದ್ರೆ ಮಂತ್ರಿಗಿರಿ ಹಿಡ್ಕೊಂಡು ಈ ದೇಶನ ಹಾಳು ಮಾಡಕತ್ತಿದ್ದಾರೆ. ಅದನ್ನ ಕಣ್ಣಾರೆ ನೋಡಕತ್ತಿದ್ದೀವಿ. ಪುಕ್ಷಟ್ಟೆ ಕೊಡೋದೈತಿ, ದೇಶ ಮಾರೋದೈತಿ. ಪುಕ್ಷಟ್ಟೆ ಕೊಡೋದೈತಿ, ದೇಶ ಮಾರೋದೈತಿ. ದೇಶವನ್ನ ಯಾವುದಕ್ಕೆ ಮಾರದ್ವಿ ಅನ್ನೋಂತ ಒಂದು ಪ್ರಶ್ನೆ ಕೇಳಿದಾಗ ಮೊನ್ನೆ ಒಬ್ಬ ಹುಡುಗ ಆಧಾರ್ ಕಾರ್ಡಿಗೆ ಬರೆಯಬೇಕು ನಾವು. ಆಧಾರ್ ಕಾರ್ಡಿಗೆ ಹೆಂಗ್ ದೇಶ ಮಾರಿದ್ರು ಅಂತ ನಾ ಕೇಳಿದ್ರು. ಸರ್, ಆಧಾರ್ ಕಾರ್ಡ್ ಕೊಟ್ಟರಿ ನಮ್ಮ ಮನೆಯಾಗೆಲ್ಲ ಹೆಣ್ಮಕ್ಳು ಊರು ತಿರುಗಾಡಕತ್ತಲ್ಲಿ. ಅದರಿಂದ ಏನ್ ಸಮಸ್ಯೆ ಆಗೈತಿ ಬಹಳ ಮಂದಿಗೆ ಗೊತ್ತಿಲ್ರಿ. ಅವ್ರ ಆಧಾರ್ ಕಾರ್ಡ್ ಕೊಟ್ಟು ಅವರಿಗೆ ಪುಕ್ಷಕ್ಕೆ ಕೊಟ್ಟಾರ್ರಿ, ನಮ್ಮ ಅಪ್ಪನಿಗೆ ಡಬಲ್ ಟಿಕೆಟ್ ಮಾಡಿ ನಮ್ಮ ಅಪ್ಪನ ಕಡೆ ರೊಕ್ಕ ಹೋಗ್ಸಾಕತ್ತಾರೆ. ಆದ್ರೂ ನಮ್ಮ ಜನಗಳಿಗೆ ಇದು ಅರ್ಥ ಆಗ್ಲಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು SSLC ಎಕ್ಸಾಮ್ ಬರೀತೀರಿ ನೀವು. ನೆಕ್ಸ್ಟ್ ಎಕ್ಸಾಮ್ ಬರೆದ ನಂತರ ಮುಂದೆ ಏನ್ ಮಾಡ್ಬೇಕು ಅಂತ ಕನಸು ಇಟ್ಕೊಂಡೆ ಹೋಗೋರ ಸಂಖ್ಯೆ ಒಂದಿಷ್ಟಿದ್ರೆ, ಇನ್ನು ಕೆಲವೊಂದಿಷ್ಟು ಜನಕ್ಕೆ SSLC ರಿಸಲ್ಟ್ ಬಂದ ನಂತರ ಏನ್ ಮಾಡ್ಬೇಕಂತ ಡಿಸೈಡ್ ಮಾಡೋದಿದೆ. ಫ್ರಾಂಕ್ ಆಗಿ ಕೈ ಎತ್ರಿ. ನೆಕ್ಸ್ಟ್ ಸೈನ್ಸ್ ಮಾಡ್ಬೇಕಂದ್ರೆ ಎಷ್ಟು ಜನ ಇದೀರಿ? ಓಕೆ, ಸೈಲೆನ್ಸ್. 4 ರಿಂದ 5 ಜನ ಕೈ ಎತ್ತಿದ್ರಿ. ಆರ್ಟ್ಸ್ ಮಾಡ್ಬೇಕಂದ್ರೆ ಎಷ್ಟು ಜನ ಇದೀರಿ? ಯಾರು ಕೈ ಎತ್ತಲಿಲ್ಲ. 3 ಜನ ಈಗ. ಕಾಮರ್ಸ್ ಮಾಡ್ಬೇಕಂದ್ರೆ ಎಷ್ಟು ಜನ ಇದೀರಿ? ಆರ್ಟ್ಸ್ ಮಾಡೋರೆ ಕಾಮರ್ಸ್ ಮಾಡ್ತಾರೆ, 2 ಆಗಲ್ಲ, ಒಂದೇ ಮಾಡ್ಬೇಕು. ಓಕೆ, 3 ಜನ ಕಂಪ್ಲೀಟ್. ಇನ್ನು ಕೆಲವೊಂದಿಷ್ಟು ಹುಡುಗರು ಏನಿದೆ ಅಂತಂದ್ರೆ SSLC ರಿಸಲ್ಟ್ ಬರ್ಲಿ ಸರ್, ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನೊಂದು ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡ್ರಿ. ಅಂತ ಇವತ್ತಿನ ದಿನ ಏನ್ ಆಗ್ತಿದ್ದಾರೆ ಅಂತ ಕಣ್ಣಾರೆ ನಾವು ನೋಡಿದೀವಿ. ಆ ಕಡೆ ಆರ್ಟ್ಸು ಮಾಡಕ್ಕಾಗದೆ, ಈ ಕಡೆ ಸೈನ್ಸು ಮಾಡಕ್ಕಾಗದೆ. ಅಪ್ಪ ಹೇಳ್ದ ಅಂತ ಹೇಳ್ಬಿಟ್ಟು ಸೈನ್ಸ್ ಮಾಡಿದೆ, ಅಮ್ಮ ಹೇಳ್ದ ಅಂತ ಹೇಳ್ಬಿಟ್ಟು ಆರ್ಟ್ಸ್ ಮಾಡಿದೆ, ಕಾಕ ಹೇಳ್ದ ಅಂತ ಕಾಮರ್ಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಕೊನೆಗೆ ತಾವು ಏನ್ ಮಾಡ್ಬೇಕು ಅನ್ನೋ ಸ್ವಂತ ಜ್ಞಾನನೇ ಇದ್ದೇನೆ ಒತ್ತಾಯಿಸ್ತಾ ಇದ್ದಾರೆ. SSLC ನಂತರ ಮುಂದೇನು ಅಂತ ನಾವೇ ಕಾರ್ಯಕ್ರಮ ಮಾಡ್ತಿದ್ವಿ ಪ್ರತಿಯೊಂದು ಶಾಲೆಗಳಿಗೆ. ಯಾಕಂದ್ರೆ ನಿಮ್ಮ ಶಾಲೆಗೆ ಬರ್ಬೇಕಾಗಿತ್ತು, ಆದ್ರೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗ್ಲಿಲ್ಲ. ಇವತ್ತು ಆ ಒಂದು ವಿಷಯವನ್ನ ನಿಮ್ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅಷ್ಟೇ. SSLC ನಂತರದಲ್ಲಿ ಮುಂದೆ ಏನ್ ಮಾಡ್ಬೇಕು ಅಂತ ನೀವು ತಯಾರು ಮಾಡಲಾರ್ದೆ SSLC ಎಕ್ಸಾಮ್ ಬರ್ತೀರಿ ಅಂತಂದ್ರೆ ನನ್ನ ಪ್ರಕಾರ ಬರೀ ಒಂದಿಷ್ಟು ರಿಸಲ್ಟ್ ಮಾಡ್ಕೊಂತೀರಿ, ಮುಂದಿನ ಭವಿಷ್ಯ ಕರೆಕ್ಟ್ ಹೋಗಲ್ಲ.
ಮುಂದಿನ ಪಯಣ ಅಷ್ಟು ಸುಲಭ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ಆ ವಿದ್ಯಾರ್ಥಿನಿ ಮಾತಾಡ್ತಾ ಒಂದು ವರ್ಡ್ ಬಳಕೆ ಮಾಡೋದು ಬಹಳ ಖುಷಿ ಅನ್ನಿಸ್ತು. ಏನಂತಂದ್ರೆ, ಕ್ರೀಡೆಯಲ್ಲಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವವನು ಜೀವನದಲ್ಲಿ ಸಮಾನವಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋ ವರ್ಡ್ ಇದೆ. ಇದು ಬೆಸ್ಟ್ ಎಕ್ಸಾಂಪಲ್. ಕ್ರಿಕೆಟ್ ಎಷ್ಟು ಜನ ನೋಡ್ತೀರಿ? ಎಲ್ಲ IPL ಮೇಲೆ